ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮಾರ್ಕ ಬರೆದ ಸ್ವಾರ್ಥ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವನಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಪ್ರಿಯರೇ, ನಾವು ಗಮನಿಸುವಾಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಒಬ್ಬ ಮನುಷ್ಯನ ಆರೋಗ್ಯವು ಏರುಪೇರಾದಾಗ, ಒಬ್ಬ ಮನುಷ್ಯನಿಗೆ ಅನಾರೋಗ್ಯಗಳು ಬರುವಾಗ ಸಾಮಾನ್ಯವಾಗಿ ಆತನು ವೈದ್ಯನನ್ನ ಭೇಟಿ ಮಾಡುತ್ತಾನೆ. ಈ ಲೋಕದಲ್ಲಿರುವ ವೈದ್ಯನನ್ನ ಭೇಟಿ ಮಾಡಿ ಆತನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾನೆ ಅಥವಾ ಸಲಹೆಗಳನ್ನ ಪಡೆದುಕೊಳ್ಳುತ್ತಾನೆ. ಆಸ್ಪತ್ರೆ ಮೆಟ್ಟಲನ್ನ ಹತ್ತುತ್ತಾನೆ. ಯಾಕೆ ಅಂದ್ರೆ ಆತನ ಆಸ್ಪತ್ರೆಗೆ ಹೋದ್ರೆ ಆ ರೋಗದಿಂದ ಒಂದು ಬಿಡುಗಡೆ ಅಥವಾ ಒಂದು ಸ್ವಸ್ಥತೆ ಅಥವಾ ಅದರಿಂದ ಗುಣಮುಖರಾಗಿ ಹೊರಗಡೆ ಬರುವುದಕ್ಕೆ ಸಾಮಾನ್ಯವಾಗಿ ಒಂದು ಆಸ್ಪತ್ರೆ ಅವನಿಗೆ ಬೇಕಾಗಿರುತ್ತದೆ. ಅದೇ ರೀತಿಯಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ಕ್ಷೇಮವಿರುವವರಿಗೆ ಆಗಿ ಅಲ್ಲ, ಕ್ಷೇಮವಿಲ್ಲದವರನ್ನ ಹುಡುಕಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಅಂದರೆ ಕೆಟ್ಟು ಹೋದಂಥವರನ್ನ ಹುಡುಕಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಪಾಪಿಗಳನ್ನ ಹುಡುಕಿ ಈ ಲೋಕಕ್ಕೆ ಬಂದನು. ಪಾಪಿಗಳನ್ನ ಕರೆಯುವುದಕ್ಕಾಗಿ, ಪಾಪಿಗಳನ್ನ ಪ್ರೀತಿಸುವುದಕ್ಕಾಗಿ, ಪಾಪಿಗಳನ್ನ ಪ್ರೀತಿ ಮಾಡುವುದಕ್ಕಾಗಿಯೇ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದನು. ಅನೇಕರು ನೀತಿವಂತರಿದ್ದಾರೆ, ಅನೇಕರು ಬುದ್ಧಿವಂತರಿದ್ದಾರೆ, ಅನೇಕರು ಜ್ಞಾನವಂತರಿದ್ದಾರೆ, ಅನೇಕರು ವೇದ ಪಂಡಿತರಿದ್ದಾರೆ. ಅವರಿಗೋಸ್ಕರ ದೇವರು ಬರಲಿಲ್ಲ. ಅದರ ಬದಲಾಗಿ ದೇವರು ಬಂದದ್ದು ಕೆಟ್ಟು ಹೋದಂತ ನನ್ನನ್ನು ನಿಮ್ಮನ್ನು ಹುಡುಕಿಯೇ. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಜಕ್ಕಾಯನೆಂಬ ಒಬ್ಬ ಮನುಷ್ಯನಿದ್ದಾನೆ. ಆ ಮನುಷ್ಯನು ಬಹಳ ಕೆಟ್ಟವನಾಗಿದ್ದ. ಆತನು ಏನು ಸುಂಕದವನಾಗಿದ್ದಾಗ ಆತನನ್ನ ದೇವರು ಹುಡುಕಿ ಬಂದನು. ಅಲ್ಲಿ ಕೂಡ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಕೆಟ್ಟು ಹೋದವ್ರನ್ನ ದೇವರು ಹುಡುಕಿ ಬಂದನೆ ಹೊರತು ಬೇರೆ ಯಾರನ್ನು ಹುಡುಕಿ ಬಂದಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ಷೇಮವಿಲ್ಲದಿರುವವರಿಗೆ ವೈದ್ಯನು ಬೇಕು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ. ಅಂದ್ರೆ ಆರೋಗ್ಯ ಚೆನ್ನಾಗಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ವೈದ್ಯರ ಸಲಹೆ ಬೇಕಾಗಿಲ್ಲ. ಹಾಗೆಯೇ ನಿಮ್ಮ ಮನಸ್ಸಾಗಲಿ, ನಿಮ್ಮ ಆರೋಗ್ಯವಾಗಲಿ, ನಿಮ್ಮ ಕುಟುಂಬದಲ್ಲಿ ನೀವೆಲ್ಲವೂ ಚೆನ್ನಾಗಿರುವವರಿಗೆ ಯೇಸು ಕ್ರಿಸ್ತನು ಬೇಕಾಗಿಲ್ಲ. ಯಾವುದು ಚೆನ್ನಾಗಿಲ್ಲವೋ, ನಿಮ್ಮ ಪರಿಸ್ಥಿತಿಗಳಲ್ಲಿ ಒಂದಲ್ಲ ಒಂದು ಕಾರ್ಯಗಳಲ್ಲಿ ನೀವು ಚೆನ್ನಾಗಿಲ್ಲ ಅಂದಾಗ ಯೇಸು ಕ್ರಿಸ್ತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಬೇಕು. ಪ್ರಿಯರೇ, ನಿಮ್ಮ ಜೀವಿತ ಇವತ್ತು ಕೆಟ್ಟು ಹೋಗಿದೆಯಾ? ನಿಮ್ಮ ಜೀವಿತ ಒಂದು ವೇಳೆ ವೇದನೆಯಲ್ಲಿ, ದುಃಖದಲ್ಲಿ ನೀವು ನಡೆಯುತ್ತಾ ಇದ್ದೀರಾ? ಒಂದು ವೇಳೆ ನೀವು ಕಣ್ಣೀರಿನಲ್ಲಿ ಮುಳುಗಿದ್ದೀರಾ? ನಿಮ್ಮ ಕುಟುಂಬ ಒಡೆದು ಹೋಗಿದೆಯಾ? ಅಥವಾ ನಿಮ್ಮ ಪರಿಸ್ಥಿತಿಗಳು ಕೆಟ್ಟು ಹೋಗಿದೆಯಾ? ನೀವು ಒಂದು ವೈದ್ಯರನ್ನು ಹುಡುಕುತ್ತಾ ಇದ್ದೀರಾ? ಆ ವೈದ್ಯನು ನಿಮಗೆ ಸಿಗುತ್ತಾ ಇಲ್ಲವಾ? ಆ ವೈದ್ಯನೇ ಪರಮ ವೈದ್ಯನಾಗಿ ಯೇಸು ಕ್ರಿಸ್ತನಿದ್ದಾನೆ. ಈ ಲೋಕದಲ್ಲಿರುವ ವೈದ್ಯರು ಕೇವಲ ನಿಮ್ಮ ರೋಗಗಳನ್ನ ಗುಣಪಡಿಸಬಹುದು, ಆ ರೋಗಗಳಿಗೆ ಚುಚ್ಚುಮದ್ದುಗಳನ್ನು ಕೊಡಬಹುದು, ಆ ರೋಗಗಳನ್ನು ಗುಣಪಡಿಸುವಂತ ಮದ್ದುಗಳನ್ನು ಕೊಡಬಹುದು. ಆದರೆ ಶಾಶ್ವತವಾಗಿ ಆ ರೋಗವನ್ನು ಗುಣಪಡಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬರುವುದಾದರೆ ಆತನು ಪರಮ ವೈದ್ಯನು. ಈ ವೈದ್ಯರುಗಳನ್ನೇ ಸೃಷ್ಟಿ ಮಾಡಿದಂತ ವೈದ್ಯನಾಗಿದ್ದಾನೆ. ಆತನು ಮಹಾವೈದ್ಯನು. ಆದ್ದರಿಂದಲೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನ ಹೆಸರು ಯೆಹೋವ ರಾಫಾ ಎಂಬುದಾಗಿ, ಅಂದರೆ ಸೌಖ್ಯದಾಯಕನು ಎಂಬುದಾಗಿ. ಪ್ರಿಯರೇ, ಆತನು ಬರುವಾಗ ನಿಮ್ಮ ಜೀವಿತದಲ್ಲಿರುವ ಯಾವುದೇ ಸಮಸ್ಯೆಗಳಾಗಿರಬಹುದು, ಯಾವುದೇ ಕಾರ್ಯಗಳಾಗಿರಬಹುದು, ಯಾವುದೇ ಪರಿಸ್ಥಿತಿಗಳಾಗಿರಬಹುದು, ಎಲ್ಲವನ್ನ ದೇವರು ಬದಲಾವಣೆ ಮಾಡುತ್ತಾನೆ. ಆದ್ರಿಂದ ಆತನು ಹೇಳ್ತಿರುವಂತಹ ಒಂದು ವಾಕ್ಯವನ್ನು ಸರಿಯಾಗಿ ಗಮನಿಸಿದರೆ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮದಿಂದಿಲ್ಲದಿರುವವರಿಗೆ ವೈದ್ಯನು ಬೇಕು ಎಂಬುದಾಗಿ. ಹಾಗೆ ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಅನೇಕ ಸಮಯ ನಾವು ತಪ್ಪು ಮಾಡುತ್ತೇವೆ. ಆದರೆ ನನ್ನನ್ನ ನಿಮ್ಮನ್ನ ಕರೆಯುವುದಕ್ಕಾಗಿ, ಹೆಸರಿಡಿದು ಕರೆದು ಆತನ ಸೇವೆಯಲ್ಲಿ ನಿಲ್ಲಿಸುವುದಕ್ಕಾಗಿ, ಅಂದರೆ ಪಾಪಿಗಳನ್ನ ದೇವರು ಪ್ರೀತಿಸುತ್ತಾನೆ, ಆದರೆ ಪಾಪಗಳನ್ನ ದೇವರು ದ್ವೇಷಿಸುತ್ತಾನೆ. ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಒಂದು ಸಾರಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಂತ ಮನುಷ್ಯರನ್ನ ದೇವರು ಹುಡುಕುತ್ತಾ ಇದ್ದಾನೆ. ಪ್ರಿಯರೇ, ಪಾಪಿಗಳನ್ನ ಹುಡುಕಿ ಆತನು ಬಂದನು. ಅಂದರೆ ಪಾಪಿಗಳನ್ನ ದೇವರು ಉಪಯೋಗಿಸುವುದಕ್ಕಾಗಿ ಬಂದನು. ಕೆಟ್ಟು ಹೋದವರನ್ನ ದೇವರು ಉಪಯೋಗಿಸುವುದಕ್ಕಾಗಿ, ಒಳ್ಳೆಯವರಾಗಿ ಮಾರ್ಪಡಿಸುವುದಕ್ಕಾಗಿ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದನು. ಆದ್ದರಿಂದ ಯೇಸುವೇ ನಿಜವಾದ ದೇವರು ಎಂದು ನಂಬಿ ಆತನನ್ನ ಹುಡುಕುವ
ಸ್ವಂತ ಮಕ್ಕಳಾಗಿ ನಾವು ಅಂಗೀಕರಿಸಿಕೊಳ್ಳಬೇಕು. ಆತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಳ್ಳಬೇಕು. ಆಗ ಮಾತ್ರವೇ ಆತನು ನಮ್ಮ ದೇವರಾಗಿರುತ್ತಾನೆ. ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ನಿಮ್ಮೆಲ್ಲರನ್ನು ಕೂಡ ದೇವರು ತಾನೇ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ದೇವರೇ, ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬೊಬ್ಬರ ಜೀವಿತವನ್ನ ಕರ್ತನೆ ನೀನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ದೇವರೇ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮ ಇಲ್ಲದಿರುವವರಿಗೆ ವೈದ್ಯನು ಬೇಕು. ಹಾಗೆ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀತಿವಂತರನ್ನು ಕರೆಯುವುದಕ್ಕೆ ನೀನು ಬಂದಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕಾಗಿ ನೀನು ಬಂದೆ ಎಂಬುದಾಗಿ. ದೇವರೇ, ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಸಂಧಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.